ಹಾಯ್ ಹಲೋ ಸ್ನೇಹಿತರೆ, ಎನ್ ಎಮ್ ಯೂಟ್ಯೂಬ್ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಬಜಾಜ್ ಫೈನಾನ್ಸಲ್ಲಿ ಲೋನನ್ನು ತೆಗೆದುಕೊಂಡಿರ್ತೀವಿ, ಅದನ್ನು ಹೇಗೆ ರೀಪೇಮೆಂಟ್ ಮಾಡೋದಂತ ಇವತ್ತಿನ ವಿಡಿಯೋ. ಮೊದಲಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಇದು ನಂದು ಹೊಸ ಟೆಕ್ ಚಾನಲ್ಲು. ಮೊದಲು ಜನಪದ ಸಾಂಗ್ಸ್ ಹಾಕ್ತಿದ್ದೆ, ಅದು ಆನಂತರ ಈಗ ನಾನು ಟೆಕ್ ಕಂಟೆಂಟನ್ನು ಹಾಕ್ತಾಯಿದ್ದೀನಿ. ಅದಕ್ಕಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನೀವು ಮೊದಲಿಗೆ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಬಜಾಜ್ ಫೈನಾನ್ಸ್ ಅಂತ ಇಲ್ಲಿ ಸರ್ಚ್ ಮಾಡಿ ನೋಡಿ. ಇವಾಗ ನಾನು ಮಾಡ್ತಾಯಿದ್ದೀನಿ, ಈ ಥರ ಮಾಡಿ ನೋಡಿ. ಬಜಾಜ್ ಫೈನಾನ್ಸ್ ಆ್ಯಪ್ ಅಂತ ಸರ್ಚ್ ಮಾಡಿ. ಇಲ್ಲಿ ಮೊದಲಿಗೆ ಇದು ಬಂದಿದೆ, ಬಜಾಜ್ ಫಿನ್ಸರ್ವ್ ಲೋನ್ಸ್ UPI ಅಂತ ಇದೆಯಲ್ಲ, ಇದೆ ನೋಡಿ ಆ್ಯಪ್ ಫ್ರೆಂಡ್ಸ್. ಇದು ಇದರಲ್ಲಿ ಆನ್ಲೈನ್ ಪೇ ಮಾಡೋದು. ಈಗ ಓಪನ್ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಲಾಗಿನನ್ನು ಮಾಡ್ಕೋಬೇಕಾದ್ರೆ ಇಲ್ಲಿ ಎಮ್ ಪಿನ್ ಅಂತ ಇದೆಯಲ್ಲ, ಇದನ್ನು ಸೆಟ್ ಮಾಡ್ಕೊಂಡು ಆನಂತರ ಇಲ್ಲಿ ನಿಮ್ಮ ನೇಮ್ ಏನಿದೆ ಅಥವಾ ನಿಮ್ಮ ಮದರ್ಸ್ ನೇಮ್ ಏನು, ವಾಟ್ ಈಸ್ ಯುವರ್ ನಿಕ್ ನೇಮು ಎಲ್ಲ ಅವನು ಏನೇನು ಇದೆ, ಅವನೇ ಯಾವ ಊರಲ್ಲಿ, ಅದನ್ನು ಬೇಕಾದ್ರೆ ಹಾಕ್ಬೋದು. ಯುವರ್ ವೆಹಿಕಲ್ ಆ್ಯಂಡ್ ವಾಟ್ ಈಸ್ ಯುವರ್ ನಿಕ್ ನೇಮ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಾನು ಇದ್ರ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಓಕೆ, ಇಲ್ಲಿ ನಂದು ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಆಗಳೇ ಎಮ್ ಪಿನ್ ಹಾಕಿದೆಯಲ್ಲ, ಈಗ ಅದು ಓಪನ್ ಆಯಿತು ನೋಡಿ ಸ್ನೇಹಿತರೆ. ಕೇರ್ಫುಲಿ ಆಗಿ ಇವನ್ನೆಲ್ಲ ಸ್ಕಿಪ್ ಮಾಡ್ತೀನಿ ನಾನು. ಓಕೆ, ಇವಾಗ ನಿಮಗೆ ಡೈರೆಕ್ಟಲ್ಲಿ ಈಗ ಇಲ್ಲಿ ನಾನು 8,000 ಒಂದು ಮೊಬೈಲನ್ನು ತಗೊಂಡಿದ್ದೆ, ಓಟೋ ಮೊಬೈಲು ಆನ್ಲೈನಲ್ಲಿ. ಅದನ್ನು ಈಗ ಒಂದು ಕಂತು ಪೇ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕಂತನ್ನ ಪೇ ಮಾಡೋದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಪೇ ನಾವು ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ಪೇ ನಾವು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಓಕೆ, ಇಲ್ಲಿ ತೋರಿಸುತ್ತೆ ಅಡ್ವಾನ್ಸ್ಡ್ EMI ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಇವಾಗ ಇಲ್ಲಿ ಪ್ರೊಸೀಡ್ ಯುವರ್ ಪೇಮೆಂಟ್ ಅಂತ ಇದೆ. ಅಡ್ವಾನ್ಸ್ EMI ನಂದು ಅಡ್ವಾನ್ಸ್ EMI ಎಷ್ಟು, ಇನ್ನು ಅಕ್ಟೋಬರ್ ತಿಂಗಳದು 1,143 ರೂಪಾಯಿ ಇದೆ. ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಕೂಡ ಇದೆ. ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ನಾನು ಮತ್ತೆ ನೆಕ್ಸ್ಟ್ ಪ್ಲೀಸ್ ನೋಟ್ ಅಂತ ಇದೆಯಲ್ಲ, ಮತ್ತೆ ಪ್ರೊಸೀಡ್ ಕೊಡ್ತೀನಿ. ಓಕೆ, ಇಲ್ಲಿ ನೀವು ಯಾವ ಮುಖಾಂತರ ಇದನ್ನು ಪೇ ಮಾಡ್ಬೇಕಂತೀರ, ನಾನು UPI ಅಂತ ಹೇಳ್ತೀನಿ. UPIಯನ್ನು ಹಾಕ್ತೀನಿ. UPI ಪೇ ನಾವು ಅಂತ ಫೋನ್ಪೇ ಅಂತ ಇದೆಯಲ್ಲ, ಪೇ ನಾವು ಅಂತ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ ಓಕೆ, ಇದು ಇವಾಗ ಫೋನ್ಪೇಗೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ಯಾವ ಅಕೌಂಟಲ್ಲಿ ಅಮೌಂಟ್ ಇದ್ದಾವೆ ಅದನ್ನು ಪೇ ಮಾಡೋಕೆ. ಇಲ್ಲಿ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಲೋನ್ಸ್ ರೀಪೇಮೆಂಟ್ ಅಂತ ಇದೆ. ಇಲ್ಲಿ ನಾನು ಬ್ಯಾಂಕ್ನ ಸೆಲೆಕ್ಟ್ ಮಾಡಿ ಪೇ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಓಕೆ, ಇವಾಗ ಪೇಮೆಂಟ್ ಸಕ್ಸಸ್ಫುಲಿ ಆಗಿ ಬಜಾಜ್ ನೋಡಿ. ಇಲ್ಲಿ ಇವಾಗ ಟೈಮಿಂಗ್ಸ್ ಆಗ್ತಾಯಿದೆ. ಓಕೆ, ಇಲ್ಲಿ ಕಟ್ ಆಗಿದೆ ಮೆಸೇಜ್ ಕೂಡ ಬಂತು. ಓಕೆ, ಈ ಟೈಮ್ ಮುಗಿಯೋವರೆಗೂ ಸ್ವಲ್ಪ ಕಾಯಿರಿ. ಓಕೆ, ಈಗ ಪೇಮೆಂಟ್ಸು ಸಕ್ಸಸ್ಫುಲಿ ಅಂತ ಬಂದಿದೆ. ಈಗ ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಬೇಕಾಗುತ್ತೆ. ಯುವರ್ ಟ್ರಾನ್ಸಾಕ್ಷನ್ ಈಸ್ ಸಕ್ಸಸ್ಫುಲಿ ಅಂತ ಇದೆ. ಮತ್ತು ಇಲ್ಲಿ ನೀವು ಅದನ್ನು ರೇಟಿಂಗ್ಸ್ ಕೂಡ ಕೊಡ್ಬೋದು. ಇದನ್ನು ನಾನು ಸ್ಕಿಪ್ ಮಾಡ್ತೀನಿ. ಓಕೆ, ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಬೇಕಾಗುತ್ತೆ. ಪೇಮೆಂಟ್ ರಿಸಿಪ್ಟ್ ಅಂತ ಇದೆಯಲ್ಲ, ಇದನ್ನು ನೀವು ಬೇಕಾದವ್ರಿಗೆ, ಯಾರಿಗೆ ಬಜಾಜ್ ಫೈನಾನ್ಸ್ದವ್ರಿಗೆ ಶೇರ್ ಕೂಡ ಮಾಡ್ಬೋದು. ಇದನ್ನು ಇಲ್ಲಿ ಶೇರ್ ಮಾಡ್ತೀನಿ ನೋಡಿ. ಇವಾಗ ಬಜಾಜ್ ಫೈನಾನ್ಸ್ ಅಂತ ಇದೆಯಲ್ಲ, ಓಕೆ, ಇದು ಪೇಮೆಂಟ್, ಇದು ಸೆಕೆಂಡ್ ಪೇಮೆಂಟು ಅಂತ ಕ್ಲಿಯರ್ ಆಗಿದೆ. ಓಕೆ, ಇವಾಗ ಗೋ ಟು ಹೋಮ್ ಪೇಜ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ.
ಓಕೆ, ಇವಾಗ ಈ ಥರ ಇದು ಬಂದಿದೆ. ಇಲ್ಲಿ ಕನ್ಸ್ಯೂಮರ್ ಲೋನ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಇದರಲ್ಲಿ ನೀವು ಎಷ್ಟೆಷ್ಟು ಕಟ್ಟಿದ್ದೀರಾ, ಯಾವ ಬ್ಯಾಂಕ್ ಡೀಟೇಲ್ಸು ಇಲ್ಲಿ ಮತ್ತು ಲೋನ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಇವಾಗ ಇದು EMI ಸ್ಟಾರ್ಟ್ ಡೇಟು 2ನೇ ತಾರೀಕು 9ನೇ ತಿಂಗಳು 2024. EMI ಎಂಡ್ ಡೇಟು 2ನೇ ತಾರೀಕು 3ನೇ ತಿಂಗಳು 2025. ಡಿಸ್ಟ್ರಿಬ್ಯೂಟೆಡ್ ಡೇಟ್ ಅಂದರೆ ಇದನ್ನು ಮಾಡಿದ್ದು ಡೇಟು 30ನೇ ತಾರೀಕಿದೆ. ಓಕೆ, ಇವಾಗ ಇಲ್ಲಿ ನಂದು ಈಗ ಒಂದು ಕಂತು ಪೇಡ್ ಅಂತ ಬಂದಿದೆ. ಈಗ 2ನೇ ಕಂತು ಪೇಡ್ ಅಂತ ಬರುತ್ತೆ. ಈಗ ಇದನ್ನು ನಾನು ಮಾಡ್ತಾ ಇರೋದು ಟೈಮಿಂಗ್ಸ್ ಇದೆ, ಆದರೆ ಡೇಟ್ ತೋರಿಸ್ತಾ ಇಲ್ಲ. ಡೇಟ್ ಇವತ್ತೇ ಬಂದುಬಿಟ್ಟು 30 ಅಥವಾ 31 ಇದೆ. ಅಡ್ವಾನ್ಸ್ ಪೇ ಮಾಡ್ಕೊಳ್ಳಿ, ಇಲ್ಲ ಮಾಡಲಿಲ್ಲ ಅಂದರೆ 500 ರೂಪಾಯಿ ದಂಡ ಬೀಳುತ್ತೆ. ಓಕೆ, ಇಲ್ಲಿ ಈ ಥರ ಬ್ಯಾಕ್ ಬರೋಣ. ಮೈ ರಿಲೇಷನ್ಸ್ ಆಯಿತು. ಇಲ್ಲಿ ಈ ಥರ ಮತ್ತೆ ಒಂದು ಕಂತು ಇರುತ್ತೆ. ಅದು ಕೌಂಟ್ ಆಗಬೇಕಾದ್ರೆ 2ನೇ ತಾರೀಕು 3ನೇ ತಾರೀಕು ಅಡ್ವಾನ್ಸ್ ಅವ್ರು ಕಟ್ ಮಾಡ್ಕೊಬದಲು ಇಲ್ಲಿ ನೀವು ಪೇ ಮಾಡಿರ್ತಿರಲ್ಲ, ಅದು ಅಲ್ಲಿ ಕಟ್ ಆಗಿರುತ್ತೆ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಆಲ್ ಫ್ರೆಂಡ್ಸ್.